ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ ನಮ್ಮ ಉಡುಪಿಯಲ್ಲಿರುವಂಥದ್ದು ಮನೆ ಆಗಿತ್ತು. ಉಡುಪಿ ಸರೌಂಡಿಂಗು ಈ ಮನೆ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗಣಪತಿ ಟೆಂಪಲ್. ನಾವು ಹಾಗೇನೆ ಇಲ್ಲಿಗೆ ಮನೆಗೆ ಬಂದು ನೆಕ್ಸ್ಟು ಈವ್ನಿಂಗ್ ಟೈಮಲ್ಲಿ ಆಚೆ ಹೋಗೋಣ ಅಂತೇಳಿ ಹೋಗಿದ್ದಾಗಿತ್ತು. ಇಲ್ಲೇ ಕೃಷ್ಣ ಕುಟೀರ ಅಂತ ಹೇಳಿ ಆ ಹೋಟೆಲ್ ಹೆಸರು. ಚೆನ್ನಾಗಿತ್ತು. ಫುಡ್ಡು, ಸ್ನ್ಯಾಕ್ಸ್. ಇದು ವೆಜ್ ಹೋಟೆಲು. ಚೆನ್ನಾಗೆಲ್ಲ ಕೊಡ್ತಾನೆ ಊಟಕ್ಕೆ. ಸರ್ವೆಲ್ಲ ಚೆನ್ನಾಗಿ ಮಾಡ್ತಾನೆ. ವೆರೈಟಿ ಫುಡ್ಡೆಲ್ಲ ಸಿಕ್ಕತ್ತೆ. ನನಗೆ ಸ್ಪೆಷಲ್ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇಲ್ಲಿ ವೆದರ್ಗೆ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಬಾಯಲ್ಲಿ ಹುಣ್ಣಾಗುತ್ತೆ ಈ ಪದಾರ್ಥ ತಿಂದರೆ. ಇದಾಗಿತ್ತು. ನಾನು ಸ್ವಲ್ಪ ಕಾಫಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಕಾಫಿ ಬಿಸಿ ಇರುತ್ತೆ, ನಾನು ಕುಡಿಯೋದೆಲ್ಲ ಸ್ಲೋ ಆಗ್ತೇನೆ ಆಗಿರುತ್ತೆ ನನ್ನ ಕೆಲಸ. ಯಾರಾದರೂ ವೆಜ್ನವರು ಉಡುಪಿ ಕಡೆ ಬಂದರೆ ಈ ಕೃಷ್ಣ ಕುಟೀರದಲ್ಲಿ ಆರಾಮಾಗಿ ಊಟ ತಿಂಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಕ್ಲೀನ್ ಆ್ಯಂಡ್ ಹೈಜೀನಾಗಿ ಕೂಡ ಇದೆ. ಇದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ನನ್ನ ಹತ್ರ ಇರೋ ಬುಕ್ ಕಲೆಕ್ಷನ್ಸ್ನೆಲ್ಲದನ್ನು ಕೂಡ ಜೋಡಿಸ್ತಾ ಇದ್ದೆ. ಹಾಗೇನೇ ಒಂದು ವಿಡಿಯೋ ತಗೊಳ್ಳೋಣ ಅಂತೇಳಿ ತಗೊಂಡೆ. ಕೆಲವೊಂದು ಬುಕ್ಗಳು ತುಂಬಾ ಇಂಟ್ರೆಸ್ಟಿಂಗ್, ಕ್ರೇಜಿಯಾಗಿ, ಥ್ರಿಲ್ಲಿಂಗಾಗಿ ಕೂಡ ಇರುತ್ತೆ. ಕೆಲವೊಂದು ಓದ್ತಾ ಇದ್ದರೆ ಬೇಗ ನೆಕ್ಸ್ಟ್ ಅನ್ನೋ ಲೆವೆಲಿಗೆ ಕೂಡ ಇರುತ್ತೆ. ನನಗೆ ತೇಜಸ್ವಿ ಅವರದ್ದು ಬುಕ್ಗಳು ಅಂದರೆ ತುಂಬಾ ಇಷ್ಟ. ಅದು ಬಿಟ್ಟರೆ ಮೊನ್ನೆ ರೀಸೆಂಟಾಗಿ ಅಂದರೆ ಲಾಸ್ಟ್ ಇಯರಿಂದ ನನಗೆ ನಮ್ಮ ರವಿ ಬೆಳಗ್ಗೆ ಅವ್ರ ಬುಕ್ಗಳ ಮೇಲೆ ಕೂಡ ತುಂಬಾ ಕ್ರೇಜ್ ಆಗಿದೆ. ಐ ಲವ್ ಬುಕ್ಸ್. ಹಾಗೆಯೇ ನನ್ನ ಕ್ಲಾಸ್ನ ಆರ್ಗನೈಸ್ ಮಾಡಿದ್ದು. ಬಟ್ ಇನ್ನೂ ನೀಟಾಗಂತೂ 100% ಆಗಿಲ್ಲ. ಬೇಗನೆ ಇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆಲ್ಲ ಇಟ್ಟಿದ್ದೀನಿ. ಕೆಲವೊಂದು ಸಿಲ್ವರ್ ಕಮಿಂಗ್ಸು, ಜೀನ್ಸ್ ಟಾಪ್ಸು ಎಲ್ಲದಕ್ಕೂ ಕೂಡ ನಾನಲ್ಲಿ ಆರ್ಗನೈಸ್ ಮಾಡಿದ್ದಾಗಿತ್ತು. ಅದನ್ನು ಕೂಡ ಒಂದು ಬೈಟ್ ಇರಲಿ ಅಂಥೇಳಿ ತಗೊಂಡಿದ್ದಾಗಿತ್ತು. ಬಟ್ ಇದು ಓಲ್ಡ್ ಹೌಸ್, ಚೆನ್ನಾಗಿದೆ. ಇದು ನಮ್ಮ ಮನೆಯ ಅಡುಗೆ ಮನೆ ಸ್ಟೋರೇಜ್. ಇದು ತುಂಬಾ ಚೆನ್ನಾಗಿದೆ. ಬಟ್ ಇನ್ನೂ ಏನೂ ನೀಟಾಗಿ ಆರ್ಗನೈಸ್ ಮಾಡಿಲ್ಲ. ಈ ಥರ ಸ್ಟ್ಯಾಂಡ್ ಬಂದಿತ್ತು, ಅದು ಹಾಳಾಗಿದೆ. ಇನ್ನೊಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ, ಬರಬೇಕು ಆ್ಯಕ್ಚುಲಿ. ಅಷ್ಟೇ ಇನ್ನೊಂದಷ್ಟು ಈ ಥರದ್ದು ಬಾಕ್ಸ್ಗಳೆಲ್ಲ ಇದೆ. ಇನ್ನೂ ಏನೋ ರೇಷನ್ಸ್ನೆಲ್ಲ ಓಪನ್ ಮಾಡಿಲ್ಲ. ಓಪನ್ ಮಾಡಿ ಫಿಲ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಊರಿಗೆ ಹೋಗ್ಲಿಕ್ಕಿತ್ತು. ಹಾಗಾಗಿ ಮತ್ತೆ ಇಟ್ಟರೆ ಹಾಳಾಗುತ್ತಲ್ಲ ಅಂತ ಹೇಳಿ ಈ ಮಂತಲ್ಲಿ ಕಡಿಮೆನೇ ಹಾಕೋದು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಜೂನ್ ಮಂತಿಂದ ನಾನು ಇದಕ್ಕೆಲ್ಲ ಬಾಕ್ಸಸ್ನು ಕೂಡ ಫಿಲ್ ಮಾಡ್ತೀನಿ. ಅಷ್ಟೇ. ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಸಿಗ್ತಾ ಇದೆ. ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಜನ ನೋಡ್ತಾ ಇದ್ದಾರೆ ವೀಡಿಯೋಸ್ನ. ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಎನ್ಕರೇಜ್ ಆಗುತ್ತೆ. ತುಂಬಾ ಮೋಟಿವೇಶನ್ ನಂಗೆ ಸಿಕ್ಕತ್ತೆ. ನೆಕ್ಸ್ಟ್ ಉಡುಪಿ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ಫಾಲ್ಸ್ಗಳೆಲ್ಲ ಏನೇನಿದೆ, ನನ್ನ ಸುಮಾರು ಲಿಸ್ಟ್ ಇದೆ. ಈ ವರ್ಷ ಮಾತ್ರ ಮಳೆಗಾಲದಲ್ಲಿ ಚೆನ್ನಾಗಿ ಸುತ್ತಬೇಕು ಅಂತ ಲಿಸ್ಟ್ ಇದೆ. ನಾನು ಆ್ಯಕ್ಚುಲಿ ಇದೇ ಯೂಟ್ಯೂಬ್ ಚಾನಲ್ನ ಹೊನ್ನಾವರದಲ್ಲಿರುವಾಗ ಮಾಡಿದಿದ್ರೆ ನಿಜ ಎಷ್ಟು ವೀಡಿಯೋಸ್ ಎಲ್ಲ ಮಾಡ್ಬೋದಾಗಿತ್ತು ಗೊತ್ತಾ. ಅಷ್ಟು ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ನಾನೀಗ ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲೂ ಕೂಡ ತುಂಬಾ ಇದೆ ನೋಡಲಿಕ್ಕೆಲ್ಲ. ನೆಕ್ಸ್ಟು ಹೋಗ್ತಾ ಕೆಲವೊಂದಷ್ಟು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ಗೆಲ್ಲ ನನಗೆ ಹೀಗೇ ಎಂಕರೇಜ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ರೀಲ್ಸಲ್ಲಿ ಬಂದಿತ್ತಲ್ಲ, ಅದನ್ನೇ ಕಾಪಿ ಮಾಡ್ತಾ ಇದ್ದೀನಿ. ಅದರ್ವೈಸ್ ನನಗೇನು ಅಷ್ಟೊಂದಾಗಿ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಬರೋದ್ರಲ್ಲಿ ಏನು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಂತೂ ಮಾಡ್ತೀನಿ. ನನಗೆ ಮಿನಿಮಮ್ ಒಂದು 2-3 ಮೆಂಬರ್ಸ್ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಅದರ್ವೈಸ್ ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಂಗೆ ಹೀಗೇ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸಿಕ್ಕಾಬಡೆ ಖುಷಿ ಆಗ್ತಿದೆ ಗುರು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಾಳೆ ಬೆಳಗ್ಗೆ ಬೇರೆ ನಾನು ಊರ ಕಡೆ ಹೋಗಬೇಕು.
ಆಗಿದ್ದರಿಂದ ಒಂದು ಮೂವಿ ಕೂಡ ನೋಡಿದ್ವಿ, ಲವ್ ಮಾಕ್ಟೇಲ್ 3. ತುಂಬಾ ಚೆನ್ನಾಗಿದೆ. ಇದು ನಮ್ಮನೆ ಹುಲಿಯ ಲವ್ ಯು ಮೈ ಡಾರ್ಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.